ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹೇಂದ್ರನಾಥ ಗುಪ್ತ ನಮಗೆಲ್ಲರಿಗೂ ಹೆಚ್ಚು ಗೊತ್ತಿರೋ ಹಾಗೆ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣ ಭಕ್ತವಲಯಕ್ಕೆ ಮಾಸ್ಟರ್ ಮಹಾಶಯನ ಪರಿಚಯ ಎಲ್ಲರಿಗೂ ಇದೆ. ವಚನ ವೇದವನ್ನು ನಮ್ಮೆಲ್ಲರಿಗೂ ಕೂಡ ಲಭ್ಯ ಮಾಡಿಕೊಟ್ಟಂಥವ್ರು. ಭಗವಂತನ ವಾಣಿ ಹೇಗಿತ್ತೋ ಹಾಗೆ ಈ ಯುಗದ ಅವತಾರವಾದಂಥ ಶ್ರೀರಾಮಕೃಷ್ಣರ ವಾಣಿಯನ್ನು ಅವರು ಹೇಗೆ ನುಡಿದಿದ್ರೋ ಅದೇ ರೀತಿಯಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಂಥ ಮಹಾಪುರುಷ ಮಾಸ್ಟರ್ ಮಹಾಶಯ. ಮಾಸ್ಟರ್ ಮಹಾಶಯನ ವ್ಯಕ್ತಿತ್ವ, ಅವನ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ರಾಮಕೃಷ್ಣಮಯ ಮಾಸ್ಟರ್ ಮಹಾಶಯ ಅಂತಲೇ ಅವರ ಕುರಿತಾಗಿ ಅವರ ಮಾಸ್ಟರ್ ಮಹಾಶಯನ ಜೀವನ ಚರಿತ್ರೆಯ ಕುರಿತಾದ ಗ್ರಂಥ ಇದೆ. ಸಂಧ್ಯಾ ಅವರು ಬರೆದಿರೋವಂಥದ್ದು ಶ್ರೀರಾಮಕೃಷ್ಣಮಯ ಮಾಸ್ಟರ್ ಮಹಾಶಯ ಅಂಥೇಳಿ. ಹೇಗೆ ಒಂದು ಹತ್ತಿಯ ಉಂಡೆಯನ್ನು ನೀರಲ್ಲಿ ಹಾಕಿದ್ರೆ ಅದು ಸಂಪೂರ್ಣವಾಗಿ ನೀರನ್ನು ಹೀರ್ಕೊಳ್ಳುತ್ತಲ್ಲ, ಆಮೇಲೆ ಹತ್ತಿಯನ್ನು ಎಲ್ಲಿ ಸ್ವಲ್ಪ ಹೊತ್ತಿದ್ರೂ ಆ ನೀರು ಬರುತ್ತೆ. ಹಾಗೇ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಮಾಸ್ಟರ್ ಮಹಾಶಯ ತಾವತ್ತು ಹಾಗೆಯೇ ಅವರನ್ನು ಹೀರ್ಕೊಂಡಿದ್ದ. ಅವನನ್ನು ಸ್ವಲ್ಪ ಎಲ್ಲಿ ಮುಟ್ಟಿದ್ರೂ ಹೇಗೆ ಹತ್ತಿಯಿಂದ ನೀರು ಬರುತ್ತೋ ಹಾಗೆ ಅವನನ್ನು ಯಾರು ಏನು ಬಂದು ಮಾತಾಡ್ಸಿದ್ರು ಅವನು ರಾಮಕೃಷ್ಣರ ಇಂದ ಏನು ಕಲ್ತಿದ್ನೋ, ರಾಮಕೃಷ್ಣರ ಕುರಿತಾಗಿ ಏನು ಭಾವಿಸಿದ್ನೋ, ರಾಮಕೃಷ್ಣರ ಕುರಿತಾಗಿಯೇ ಅವನು ಮಾತನಾಡ್ತಾ ಇದ್ದ. ಅತ್ಯಂತ ಅದ್ಭುತವಾದಂಥ ವ್ಯಕ್ತಿತ್ವ ಮಾಸ್ಟರ್ ಮಹಾಶಯನದು. ಒಬ್ಬ ಆದರ್ಶ ಗೃಹಸ್ಥನಾಗಿ ಇದ್ದ. ಶ್ರೀರಾಮಕೃಷ್ಣರ ನುಡಿದಂಥ ಎಲ್ಲ ಮಾತುಗಳನ್ನು ತನ್ನ ಜೀವನದಲ್ಲಿ ಆತ ಆಚರಣೆಗೆ ತಂದಿದ್ದ. ನಮಗೆಲ್ಲರಿಗೂ ಗೊತ್ತಿದೆ ರಾಮಕೃಷ್ಣರ ಸಂಪರ್ಕಕ್ಕೆ ಮಾಸ್ಟರ್ ಮಹಾಶಯ ಹೇಗೆ ಬಂದ ಅಂಥೇಳಿ ವಚನ ವೇದದ ಪ್ರಾರಂಭದಲ್ಲಿ ಆ ವಿವರಣೆ ಎಲ್ಲ ಕಾಣ್ತೇವೆ. ಅತ್ಯಂತ ಕೂಡು ಕುಟುಂಬದಲ್ಲಿದ್ದ, ದುಃಖದ ಮನಸ್ಥಿತಿಯಲ್ಲಿದ್ದ, ಅತ್ಯಂತ ಬಹಳ ಮೃದು ಸ್ವಭಾವದವನು. ಆ ಘಟನೆಯನ್ನು ನಾನು ಹೆಚ್ಚು ವಿವರಿಸೋದಕ್ಕೆ ಹೋಗೋದಿಲ್ಲ. ಸಂಕ್ಷಿಪ್ತವಾಗಿ ಅವನ ಬಾಲ್ಯ, ಅವನ ಚರಿತ್ರೆ ಅದನ್ನು ನೋಡಿಬಿಟ್ಟು ಅವನ ಜೀವನ ಹೇಗಿತ್ತು, ರಾಮಕೃಷ್ಣಮಯವಾಗಿತ್ತಲ್ಲ, ಆ ವಿಚಾರಗಳನ್ನೇ ಕೆಲವು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. 1854 ಜುಲೈ 14ರಂದು ಮಹೇಂದ್ರನಾಥ ಗುಪ್ತ ಹುಟ್ಟಿದ್ದು ಕಲ್ಕತ್ತಾದಲ್ಲಿ. ಅವರ ತಂದೆ ಮಧುಸೂದನ ಗುಪ್ತ ಅಂಥೇಳಿ, ಮತ್ತು ತಾಯಿ ಸ್ವರ್ಣಮಯಿ ದೇವಿ. ಬಹಳ ಸಾತ್ವಿಕ ದಂಪತಿಗಳು. ಇವ್ರದ್ದು ಕೂಡು ಕುಟುಂಬ, ಅಣ್ಣ ತಮ್ಮಂದರು ಎಲ್ಲರೂ ಒಟ್ಟಿಗೆ ಇದ್ದರು. ಮಧುಸೂದನ ಕೂಡ ಬಹಳ ಸಚ್ಚಾರಿತ್ರ್ಯ ಉಳ್ಳಂಥ ವ್ಯಕ್ತಿ. ಸ್ವರ್ಣಮಯಿ ಬಹಳ ಸರಳ ಮುಗ್ಧ ಹೆಂಗಸು. ಇವರ ಮಗನಾಗಿ ಹುಟ್ಟಿದ್ದು ಮಹೇಂದ್ರನಾಥ ಗುಪ್ತ ಜುಲೈ 14, 1854ರಲ್ಲಿ. ಸಣ್ಣ ವಯಸ್ಸಿನಿಂದಲೂ ಇವೊಂದು ಅತ್ಯಂತ ಭಾವುಕವಾದಂಥ ವ್ಯಕ್ತಿತ್ವ. ಏನನ್ನೇ ನೋಡಿದ್ರೂ ಅದನ್ನು ಮನಸ್ಸಿನಲ್ಲಿ ಧರಿಸ್ಕೊಳ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ ಅವನು ಮುಂದೆ ಮತ್ತು ಅವನಿಗೆ ಹೈಸ್ಕೂಲ್ನಲ್ಲಿದ್ದಾಗಲೇ ಅವನು ದಿನಚರಿ ಅಂದರೆ ಡೈರಿ ಬರೆಯೋದನ್ನು ಪ್ರಾರಂಭ ಮಾಡಿದ್ದ. ತಾನು ಸಣ್ಣ ವಯಸ್ಸಿನಲ್ಲಿ ಅವ್ನಿಗೆ ಎಷ್ಟೆಷ್ಟು ನೆನಪಿತ್ತೋ ಅದನ್ನೆಲ್ಲವನ್ನು ಕೂಡ ಆತ ನೋಟ್ ಮಾಡಿ ಇಟ್ಟಿದ್ದ. ಕೆಲವುದು ಘಟನೆಗಳನ್ನು ವಿಶೇಷವಾಗಿ ಅವನಿಗೆ ಮನಸ್ಸಿನಲ್ಲಿ ಉಳಿದಂಥದ್ದು. ಅವನು ಸಣ್ಣ ಹುಡುಗ ಇದ್ದಾಗ ಅವನ ತಾಯಿ ಒಂದು ಸಲ ಇನ್ನೊಬ್ಬರು ಯಾವುದೋ ಮನೆಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ಅಡುಗೆ ಮನೆಯಲ್ಲೆಲ್ಲ ಹೆಂಗಳೆಯರು ಇದ್ದಾಗ ಅವನು ಆ ಕಡೆ ಅಲ್ಲೇ ಕಿಟಕಿಯಿಂದ ನೋಡ್ತಾನೆ. ಸೂರ್ಯಾಸ್ತದ ಸಮಯ ಆಗಿತ್ತಂತೆ. ಅತ್ಯಂತ ವರ್ಣರಂಜಿತವಾದ ಸೂರ್ಯಾಸ್ತದ ಸಮಯ. ಆ ವರ್ಣರಂಜಿತವಾದ ಆಕಾಶ ಅದು ಹಾಗೇ ಇವನ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಸುಮಾರು ದಶಕಗಳಾದಮೇಲೂ ಅವನ ಕಣ್ಣಿನಲ್ಲಿ ಆ ದೃಶ್ಯ ಇತ್ತಂತೆ. ಅಂದರೆ ಅಷ್ಟರ ಹೇಗೆ ನೆನಪಿತ್ತು ಮತ್ತು ಹೇಗೆ ಭಾವನೆ ಇತ್ತು ಅನ್ನೋದಕ್ಕೋಸ್ಕರ 1-2-3 ಘಟನೆಯನ್ನು ನಾವು ಕಾಣ್ತೇವೆ ಒಂದು ಜೀವನದಲ್ಲಿ. ಸಣ್ಣ ಹುಡುಗನ ಇದ್ದಾಗ. ಇನ್ನೊಂದು ಸಲ ಹೀಗೆ ಚಿಕ್ಕ ಬಾಲಕನಿದ್ದ, 7-8 ವರ್ಷದವನಿದ್ದಾಗ ಅವನ ಮನೆ ತಾರಸಿ ಮೇಲಿದ್ದಂತೆ ಮಳೆ ಬರ್ತಾ ಇತ್ತಂತೆ. ಸಣ್ಣದಾಗಿ ಮಳೆ, ಆದರೆ ನಿರಂತರವಾಗಿ ಬರ್ತಾ ಇತ್ತು. ಸುತ್ತಮುತ್ತ ಯಾವ ದೃಶ್ಯಗಳು ಕಾಣ್ತಾ ಇಲ್ಲ, ಆದರೆ ನೀಲ ಗಗನದಿಂದ ಆ ಮುಸಲಧಾರೆ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡ್ತಾ ನೋಡ್ತಾ ಹುಡುಗ ತನ್ಮಯನಾಗ್ಬಿಟ್ನಂತೆ. ಅವನಿಗೆ ಅನಂತದ ಭಾವ ಮನಸ್ಸಿಗೆ ಬಂತಂತೆ. ಈ ಥರ ಎಳವೆಯಿಂದಲೇ
ಭಾಳ ಭಾವುಕದಾದಂಥ ವ್ಯಕ್ತಿ. ಮತ್ತೆಲ್ಲ ಅದು ಭಗವಂತನ ಒಂದು ಆಶೀರ್ವಾದ ಅನಿಸುತ್ತೆ. ಅವನು ಎಲ್ಲವನ್ನು ನೆನಪಿಟ್ಕೊಂಡು ಬರೆದಿಟ್ಕೊಳ್ತಾ ಇದ್ದ. ಇದು ಮುಂದೆ ಅವನು ಭಗವಂತನ ನುಡಿಯನ್ನು, ಆ ವಚನ ವೇದವನ್ನು ಎಲ್ಲರಿಗೂ ತಲುಪಿಸೋದಕ್ಕೆ ಒಂದು ಹಿನ್ನೆಲೆ ಆಯಿತು ಅಂತ ಅಂದ್ಕೊಳ್ಬೋದು. ಸಣ್ಣ ಹುಡುಗ ಭಾಳ ಹಾಗೇನೆ ಬೆಳೆದು ಬಂದ. ಚಿಕ್ಕ ವಯಸ್ಸಿಗೆ ತಾಯಿ ತೀರೋಗ್ಬಿಡ್ತಾಳೆ. ಅವನ ತಾಯಿಯಲ್ಲಿ ತುಂಬ ಆತ ಪ್ರೀತಿಯನ್ನು ಇಟ್ಕೊಂಡಿದ್ದ. ಶಾಲೆಗೆ ಹೋಗಬೇಕಾದ್ರೆಲ್ಲ ಅವನ ದಾರಿಯಲ್ಲಿ ಟಂಟಣಿ ಅನ್ನೋವಂಥ ಜಾಗ, ಅಲ್ಲಿ ಒಂದು ಕಾಳಿಯ ದೇವಸ್ಥಾನ ಇದೆ. ಅವನು ಪ್ರತಿದಿನ ಶಾಲೆಗೆ ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಅಲ್ಲಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದಂತೆ. ದಿನ ಹೋಗ್ತಾ ಇದ್ದ ಶಾಲೆಗೆ ಆ ದಾರಿಯಲ್ಲಿ. ಅದ್ರ ಪ್ರತಿದಿನ ತಾಯಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ತಾ ಇದ್ದ. ಈಗಲೂ ಕೂಡ ಮಾಸ್ಟರ್ ಮಹಾಶಯನ ಮನೆಯನ್ನು ಕಲ್ಕತ್ತಾದಲ್ಲಿ ಅದಿದೆ. ಅಲ್ಲಿ ರಾಮಕೃಷ್ಣಾಶ್ರಮದವ್ರು ತೆಗೆದುಕೊಂಡು ಅಲ್ಲಿ ಆಶ್ರಮ ಮತ್ತು ಅವನಿದ್ದಂಥ ಮನೆ, ಶ್ರೀಮಾತೆ ರಾಮಕೃಷ್ಣರು, ವಿವೇಕಾನಂದರು ಎಲ್ಲರೂ ಕೂಡ ಅವನ ಮನೆಗೆ ಬಂದಿರ್ತಾರೆ. ಅದನ್ನು ಹಾಗೆ ಉಳಿಸಿ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲೇ ಸ್ವಲ್ಪ ಜಾಗ ತೆಗೆದುಕೊಂಡು ಪ್ರಾರ್ಥನಾ ಮಂದಿರ ಮಾಡಿದ್ದಾರೆ. ಅಲ್ಲಿ ದಿವ್ಯತ್ರೇಯರ ಫೋಟೋ ಜೊತೆಗೆ ಮಾಸ್ಟರ್ ಮಹಾಶಯ ಜೊತೆಗೆ ಟಂಟಣಿಯ ಕಾಳಿಯನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಅವನು ಭಾಳ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದ ಪ್ರತಿದಿನ ಹೋಗಬೇಕಾದ್ರೆ. ಆಮೇಲೆ ಅವನ ಡೈರಿಯಲ್ಲಿ ಬರೆದುಕೊಂಡಿರ್ತಾ ಇದ್ದಂತೆ, ಇವತ್ತು ಬೆಳಿಗ್ಗೆ ಎದ್ದು ನಾನು ನನ್ನ ತಂದೆ ತಾಯಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಇನ್ನೊಂದು ಕಡೆ, ಇವತ್ತು ನಾನು ಶಾಲೆಗೆ ಹೋಗಬೇಕಾದ್ರೆ ತಾಯಿ ಕಾಳಿ, ಟಂಟಣಿಯ ಕಾಳಿಗೆ ಹೋಗಿ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿದೆ. ಹೀಗೆ ಎಲ್ಲವನ್ನು ಆತ ನೋಟ್ ಮಾಡಿಡ್ತಾ ಇದ್ದ. ಸಣ್ಣ ವಯಸ್ಸಿನಲ್ಲೇ ಆತ ತುಂಬ ಅಧ್ಯಯನಶೀಲನಾಗಿದ್ದ. ಶಾಲಾ ವಿದ್ಯಾಭ್ಯಾಸದಲ್ಲಂತೂ ತುಂಬ ಉತ್ತಮ ವಿದ್ಯಾರ್ಥಿಯಾಗಿದ್ದ. ಮತ್ತು ಮೊದಲಿನಿಂದಲೂ ಭಾಳ ಸೌಜನ್ಯಪೂರ್ಣ ವ್ಯಕ್ತಿತ್ವ, ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಭಾಳ ನಯ ವಿನಯದಿಂದ ಇರ್ತಾ ಇದ್ದ. ಅಧ್ಯಯನದಲ್ಲಿ ಭಾಳ ಆಸಕ್ತಿ ಇತ್ತು. ಶಾಲೆಯಲ್ಲೂ ಮೊದಲನೇ ರ್ಯಾಂಕ್ ಅಥವಾ 2ನೇ ರ್ಯಾಂಕ್ ಇಷ್ಟರಲ್ಲೇ ಇರ್ತಾ ಇತ್ತು. ಅಷ್ಟಲ್ಲದೆ ಅವನು ಇತರ ಶಾಲೆ ಪುಸ್ತಕಗಳಲ್ಲದೆ ಬೇರೆ ಬೇರೆ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದ. ಸಾಹಿತ್ಯ, ತತ್ವಶಾಸ್ತ್ರ ಎಲ್ಲವನ್ನು. ಬೆಳೆದು ದೊಡ್ಡವನಾಗ್ತಾ ಇದ್ದ ಹಾಗೆ ಬ್ರಾಹ್ಮ ಸಮಾಜದಕ್ಕೂ ಹೋಗೋದಕ್ಕೆ ಶುರು ಮಾಡ್ದ. ಆಗಿನ ಕಾಲದಲ್ಲಿ ಕೇಶವಚಂದ್ರ ಸೇನ ಭಾಳ ಪ್ರಸಿದ್ಧ ವ್ಯಕ್ತಿ. ಆಮೇಲೆ ಈಶ್ವರಚಂದ್ರ ವಿದ್ಯಾಸಾಗರರು, ಅವರು ಭಾಳ ಸಮಾಜದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದರು. ಅವರನ್ನು ಕೂಡ ಭಾಳ ಗೌರವದಿಂದ ಕಾಣ್ತಾ ಇದ್ದ. ಒಂದು ಸಲ ಇನ್ನು ಮನೆಯಿಂದ ಹೊರಗೆ ಬರ್ತಾನೆ, ಎದುರುಗಡೆ ಒಂದು ಮನೆಯಿಂದ ವಿದ್ಯಾಸಾಗರರು ಬರೋದು ಕಾಣುತ್ತೆ. ಅವರಲ್ಲಿ ಎಷ್ಟೊಂದು ಪೂಜ್ಯ ಗೌರವ ಭಾವ ಇಟ್ಕೊಂಡಿದ್ದಂದರೆ ಅವರನ್ನೇ ನೋಡ್ಕೊಂಡು ಅವ್ರ ಹಿಂದೆಯೇ ಸುಮಾರು ದೂರ ಹೋಗಿಬಿಟ್ಟಿರ್ತಾನಂತೆ ಅವ್ರು ನೋಡೋವಂಥ ಆಕಾಂಕ್ಷೆಯಿಂದ. ಆಮೇಲೆ ಒಂದು ಸಲ ಒಂದು ಹಾಲ್ನಲ್ಲಿ ಕೇಶವಚಂದ್ರ ಸೇನ ಬರೋದಿರುತ್ತೆ. ಆತ ಇವನು ಇನ್ನೂ ನೋಡಿರಲಿಲ್ಲ, ಅವನ ಬಗ್ಗೆ ಕೇಳಿರ್ತಾನೆ. ಆವತ್ತಿನ ದಿನ ಆ ಹಾಲ್ಗೆ ಹೋಗ್ತಾನೆ, ಕೇಶವನನ್ನು ನೋಡಬೇಕು ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರೆ ಕೇಶವಚಂದ್ರ ಸೇನ ಆಗಿನ ಕಾಲದಲ್ಲಿ ಭಾಳ ಪ್ರಸಿದ್ಧ ವ್ಯಕ್ತಿಯಾಗಿದ್ದ, ಉತ್ತಮ ವಾಗ್ಮಿಯಾಗಿದ್ದ. ಸಾಲದಕ್ಕೆ ಇಂಗ್ಲೆಂಡ್ಗೆಲ್ಲ ಹೋಗಿ ಅಲ್ಲಿ ರಾಣಿಯ ಬಳಿಯೆಲ್ಲ ಮಾತನಾಡಿ ಈತನ ವಾಗ್ಜರಿಯನ್ನು ಆಕೆ ಕೂಡ ಇಷ್ಟಪಟ್ಟು ಕೇಳ್ತಾ ಇಲ್ಲಂತೆ. ಅಲ್ಲಿಂದ ಮರಳಿ ಬಂದಮೇಲೆ, ಕಲ್ಕತ್ತಾಗೆ ಬಂದಮೇಲೆ ಅವನನ್ನೆಲ್ಲರೂ ತುಂಬ ಹೋಗಿ ಭೇಟಿಯಾಗಿ ಕಾಣ್ತಾ ಇದ್ದರು. ಅನೇಕ ಕಡೆ ಉಪನ್ಯಾಸಗಳು ಕೂಡ ಒಂದು ನಡೀತಾ ಇತ್ತು. ಸೊ ಅವನು ಕಾಣಬೇಕು ಅಂತ ಒಂದು ಹಾಲಲ್ಲಿ ಬಂದು ತುಂಬ ಜನ ಇದ್ದರು, ಕಾಣ್ತಾ ಇರಲಿಲ್ವತ್ತೆ ದೂರದಿಂದ ಕೇಶವಚಂದ್ರ ಸೇನ. ಅದಕ್ಕೆ ಏನು ಮಾಡ್ತಾನೆ ಮಾಸ್ಟರ್ ಮಹಾಶಯ, ಅಲ್ಲೇ ಒಂದು ದೊಡ್ಡ ಸ್ತಂಭ ಇತ್ತಂತೆ ಕಂಬದ ಉಪಾಧಿಯಲ್ಲಿ, ಅದನ್ನು ಹತ್ತಿ ಕತ್ತು ಚಾಚಿ ನೋಡ್ತಾನೆ. ಅಂದರೆ ಅವನಿಗೆ ಏನಾದರೂ ಬೇಕು ನೋಡ್ಬೇಕಂದಾಗ ಯಾವ ಒಂದು ಅಡೆತಡೆ ಅಥವಾ ಅದನ್ನು ಕಾಣದೆ ಅಥವಾ ಯಾರು ಏನು ಅಂದ್ಕೊಳ್ತಾರೋ ಅದ್ರ ಕಡೆ ಗಮನ ಕೊಡ್ತಿರ್ಲಿಲ್ಲ. ಕಾಣಬೇಕಂತ ಹಂಬಲ ಆಗಿತ್ತು. ಅವನ ವ್ಯಕ್ತಿತ್ವದ ಕುರಿತಾದ ಒಂದೆರಡು ಅಂಶಗಳನ್ನು ಹೀಗೆ ಕಾಣ್ತೀವಿ. ಇನ್ನೂ ಒಂದೆರಡು ಸಣ್ಣ ಘಟನೆ ಅವನ ಬಾಲ್ಯದ್ದು ನೋಡೋದಾದರೆ, ಒಂದು ಸಲ ಇವನು ಇನ್ನೂ 5 ವರ್ಷದ ಹುಡುಗ ಆಗಿರ್ತಾನೆ. ಮಾಹೇಶ ಅನ್ನೋಂಥ ಒಂದು ಪ್ರದೇಶದಲ್ಲಿ ಬಹಳ ದೊಡ್ಡದಾದಂಥ ರಥಯಾತ್ರೆ ನಡೆಯುತ್ತೆ. ಹೇಗೆ ಪುರಿ ಜಗನ್ನಾಥ ರಥಯಾತ್ರೆ ಆಗುತ್ತಲ್ಲ, ಅದೇ ಸಂದರ್ಭದಲ್ಲಿ ಅಲ್ಲಿ ಮಾಹೇಶದಲ್ಲಿ ರಥಯಾತ್ರೆ ಆಗುತ್ತೆ. ಇವನ ತಾಯಿ ಮತ್ತು ಎಲ್ಲರೂ ಕುಟುಂಬದವರು ಈ ಹುಡುಗನನ್ನು ಕೂಡ ಕರೆದುಕೊಂಡು ಹೋಗಿದ್ರು ಅಲ್ಲಿ ಯಾತ್ರೆಗೆ. ರಥಯಾತ್ರೆ ಎಲ್ಲ ನೋಡಿದ್ರು. ಅದಾದಮೇಲೆ ವಾಪಸ್ ಬರೋ ದಾರಿಯಲ್ಲಿ ಆಗಿನ್ನು ಕೆಲವು ಕಾಲ ಆಗಿತ್ತು, ದಕ್ಷಿಣೇಶ್ವರದಲ್ಲಿ ಭವತಾರಿಣಿ ಮಂದಿರ ಉದ್ಘಾಟನೆ ಆಗಿ. ಸೊ ಅದನ್ನು ನೋಡಬೇಕು ಅಂಥೇಳಿ ಬಂದಿದ್ರಂತೆ. ದಕ್ಷಿಣೇಶ್ವರಕ್ಕೆ ಬಂದಿರ್ತಾರೆ. ಅವತ್ತು ಕೂಡ ಏನೋ ಒಂದು ಉತ್ಸವದ ಸಂದರ್ಭ. ಹಾಗಾಗಿ ದಕ್ಷಿಣೇಶ್ವರ ದೇವಸ್ಥಾನ ಕೂಡ ತುಂಬ ಜನರಿಂದ ಕಿಕ್ಕಿರಿದಿತ್ತು. ಇವನು 5 ವರ್ಷದ ಹುಡುಗ ಬಂದಾಗ ಆ ಜನರ ಗುಂಪಿನಲ್ಲಿ ಹೇಗೋ ಕೈ ತಪ್ಪಿಸ್ಕೊಂಡು ಹುಡುಗ ಕಳೆದೋಗ್ಬಿಡ್ತಾನೆ.
ತಂದೆ ತಾಯಿಯನ್ನು ಕಾಣದೆ ಆತ ಜೋರಾಗಿ ಅಳ್ತಾ ಇದ್ದಂತೆ. ಇದು ಮುಂದೆ ಮಾಸ್ಟರ್ಗೂ ಕೂಡ ನೆನಪಿರುತ್ತೆ ಈ ಘಟನೆ. ಏನಾಗಿತ್ತು, ಅವನು ಅಳ್ತಾ ಇದ್ದ. ಆವಾಗ ಆ ಜನಜಂಗುಳಿಲಿ ಯಾರೂ ಗಮನಿಸ್ತಾ ಇರಲಿಲ್ಲ. ದೇವಾಲಯದಿಂದ ಒಬ್ಬ ಬ್ರಾಹ್ಮಣ ಯುವಕ ಬಂದಂತೆ. ಬಂದು ಭಾಳ ಸಾತ್ವಿಕ ಕಳೆ ಇತ್ತು. ಆ ಯುವಕ ಬಂದು ಇವನನ್ನು ಸಮಾಧಾನ ಮಾಡ್ತಾನೆ. ಯಾರಪ್ಪ ನೀನು, ಎಲ್ಲಿ ನಿನ್ನ ತಂದೆ ತಾಯಿ? ಆಮೇಲೆ ಅಲ್ಲಿರೋರಿಗೆಲ್ಲ ಕೂಗಿ ಹೇಳ್ತಾನಂತೆ, ಯಾರದು ಈ ಮಗು ನೋಡಿ ಅಂತ ಹೇಳಿಬಿಟ್ಟು ಮತ್ತೆ ಅವನನ್ನು ಭಾಳ ಸಮಾಧಾನ ಮಾಡಿ ಆಮೇಲೆ ನೆರವಾಗ್ತಾನೆ ಅವನಿಗೆ ತಂದೆ ತಾಯಿ ಹುಡ್ಕೊಡೋದಕ್ಕೆ. ಇದನ್ನು ನೆನಪಿಸ್ಕೊಂಡು ಮಾಸ್ಟರ್ ಹೇಳ್ತಾನೆ, ಬಹುಶಃ ನನಗೆ ನೆನಪಿರೋ ಪ್ರಕಾರ ಶ್ರೀರಾಮಕೃಷ್ಣರೇ ಅವತ್ತು ನನ್ನನ್ನು ಬಂದು ರಕ್ಷಣೆ ಮಾಡಿದ್ದು ಅನಿಸುತ್ತೆ. ಯಾಕಂತೇಳಿದ್ರೆ ಆಗಿನ್ನು ಅವರು ಗರ್ಭಗೃಹದಲ್ಲಿ ಅರ್ಚಕರಾಗಿದ್ದರು, ಅವರೇ ನನ್ನನ್ನು ಬಂದು ಆವತ್ತು ಕಂಡಿದ್ದು ಅಂತ ಆತ ನೆನಪಿಸ್ಕೊಳ್ತಾನೆ. ಇನ್ನೊಂದು ಸಲ ಏನಾಗಿತ್ತು ಅಂದರೆ, ಇವನು 10 ವರ್ಷದ ಹುಡುಗ ಆಗಿರ್ತಾನೆ. ಕಲ್ಕತ್ತಾದ ಮನೆಯಲ್ಲಿ ಇದ್ದ. ಆವಾಗ ಆ ವರ್ಷ ಏನಾಗಿತ್ತು, ಭಾಳ ದೊಡ್ಡದಾದಂಥ ಚಂಡಮಾರುತ ಎದ್ದು ಕಲ್ಕತ್ತಾದಲ್ಲಿ ಒಂದು ರುದ್ರನರ್ತನ ಆಗ್ತಾಯಿತ್ತು. ಆ ಚಂಡಮಾರುತದ ರಭಸಕ್ಕೆ ಎಷ್ಟೋ ಮರಗಳು ಬಿದ್ದೋಗ್ತಾ ಇದ್ವು, ಮನೆಗಳೆಲ್ಲ ಉರುಳಿ ಹೋಗ್ತಾ ಇದ್ವು. ಎಲ್ಲೆಲ್ಲೂ ಒಂದು ರೀತಿ ಹಾಹಾಕಾರ ಆಗಿತ್ತು. 10 ವರ್ಷದ ಹುಡುಗ ಭಾಳ ಭಯಭೀತನಾಗಿದ್ದ. ಮನೆಯಲ್ಲೇ ಯಾವುದೋ ಒಂದು ಸಣ್ಣ ಕೋಣೆಯಲ್ಲಿ ಒಂದು ಮೂಲೆ ಸೇರಿಕೊಂಡು, ಅಂದರೆ ಅವ್ನ ಸಣ್ಣ ವಯಸ್ಸಿನಿಂದಲೂ ಅವ್ನ ಪ್ರಾರ್ಥನಾ ಭಾವ ಅವನ ಮನಸ್ಸಿನಲ್ಲಿ ಹೇಗಿತ್ತು ಅಂತೇಳಿ, ಏನಿದ್ರೂ ಆತ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದಂತೆ. ಅವತ್ತು ಕೂಡ ಈ ದುಃಖದ ಪರಿಸ್ಥಿತಿಯನ್ನು ಕಂಡು ಆ ಥರ ಭಯಂಕರವಾದ ಚಂಡಮಾರುತ ಎಲ್ಲರೂ ತತ್ತರಿಸೋಗಿದ್ದಾರೆ. ಈ ಹುಡುಗ ಒಬ್ಬನೇ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಳ್ತಾ ಭಗವಂತನನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದಂತೆ. ಪ್ರಭು, ಇದನ್ನು ಶಾಂತ ಮಾಡು, ಎಲ್ಲರನ್ನು ರಕ್ಷಣೆ ಮಾಡು ಅಂಥೇಳಿ ಎಲ್ಲರ ಪರವಾಗಿ ಕಣ್ಣೀರು ಹಾಕ್ತಾ ಪ್ರಾರ್ಥಿಸ್ಕೊಳ್ತಾ ಇದ್ದಂತೆ. ಇದು ಇವನ ಮನಸ್ಸಿನಲ್ಲಿ ನಡೆದಂಥ ಪ್ರಾರ್ಥನೆ. ಆತ ಅವತ್ತು ಭಾಳ ಅವನ ಮನಸ್ಸು ದುಃಖಕ್ಕೊಳಗಾಗಿರುತ್ತೆ. ಅವತ್ತು ಇದಾಗಿ ಎಷ್ಟೋ ವರ್ಷಗಳಾಗಿತ್ತು. ಇದನ್ನು ಯಾರ ಬಳಿ ಹೇಳ್ಕೊಂಡಿರಲಿಲ್ಲ ಅವನು. ಮುಂದೆ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಾಗ ಒಂದು ದಿನ ಮಾತಿನ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಾಗೆ ಅವನನ್ನು ಕೇಳ್ತಾರೆ, ನಿನಗೆ ಆ ವರ್ಷದ ಆಶ್ವೀಜ ಮಾಸದ ಚಂಡಮಾರುತ ನೆನಪಿದೆಯಾ ಅಂತ ಹೇಳಿಬಿಟ್ಟು. ಮಾಸ್ಟರ್ಗಾಗ ಆಶ್ಚರ್ಯ ಆಗೋಗುತ್ತೆ. ಅವನು ಅಂದ್ಕೊಳ್ತಾನಂತೆ, ಇವರೇ ಏನು ಗುರುವಾಗಿ ದೈವವಾಗಿ ನನ್ನ ಜೀವನದ ಪ್ರಾರಂಭದಿಂದಲೂ ಜೊತೆಗಿದ್ರೇನು ಯಾರಿಗೂ ಗೊತ್ತಿರಲಿಲ್ವಲ್ಲ, ಇವ್ರಿಗೆ ಹೇಗೆ ಗೊತ್ತಾಯಿತು ಅವತ್ತು ನನ್ನ ಮನಸ್ಸು ಅಷ್ಟು ಆತಂಕಕ್ಕೆ ಒಳಗಾಗಿತ್ತು ಅಂಥೇಳಿ ಆತ ಅಂದ್ಕೊಳ್ತಾನೆ. ಇವರು ಹಾಗಾಗಿ ಅವನ ಮನಸ್ಸಿಗೆ ದೃಢವಾಗಿ ಅನಿಸುತ್ತೆ, ನಾನು ಹುಟ್ಟಿದಾಗಿಂದ ಯಾವಾಗಲೂ ಕೂಡ ಇವರು ನನ್ನ ಜೊತೆಯಲ್ಲಿದ್ದಾರೆ ಅಂಥೇಳಿ ಅಂದ್ಕೊಳ್ತಾನಂತೆ ಅವನು. ಹೀಗೆ ಹುಡುಗ ಬೆಳೆದು ಬಂದ. ಆಗಲೇ ಹೇಳಿದಾಗೆ ಮೃದು ಸ್ವಭಾವದವನು. ಬೆಳೆದ ಚೆನ್ನಾಗಿ ಎಲ್ಲ ವಿದ್ಯಾಭ್ಯಾಸ ಆಯಿತು. ಶಾಲೆಯ ಮಾಸ್ತರಾಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಈ ಕೂಡು ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಸೆ ಬಂದಾಗ ಇವನು ಭಾಳ ಮೃದು ಸ್ವಭಾವದವನು. ಅವನಿಗೆ ಆ ಆಘಾತ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂಥೇಳಿ ಹೊರಟಿದ್ದ 1882 ಇಸ್ವಿಯ ಫೆಬ್ರವರಿ ತಿಂಗಳಲ್ಲಿ. ಸೊ ಆ ಸಂದರ್ಭದಲ್ಲಿ ಹೋದಾಗ ಆ ಘಟನೆ ಎಲ್ಲರಿಗೂ ಗೊತ್ತಿದೆ. ಅವನ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡು ಅವನ ಹಿಂದೆನೇ ಬರ್ತಾಳೆ ರಾತ್ರಿ. ಆತ ಯಾಕೆ ಬರ್ತಾ ಇದ್ದೀರಾ ಅಂದಾಗ, ನೀವೆಲ್ಲ ಹೋಗ್ತಿರೋ ಅಲ್ಲೇ ಬರ್ತೀವಿ ಅಂತಾರೆ. ಆಮೇಲೆ ಸರಿ ಅವನ ವಿಧಿ ಇಲ್ಲದೆ ಅವರ ತಂಗಿಯ ಮನೆಗೆ ಬರ್ತಾನೆ. ಆಮೇಲೆ ಮಾರನೇ ದಿನ ಸಿದೋ ಅನ್ನೋಂಥ ಒಂದು ಸೋದರ ಸಂಬಂಧಿಯ ಜೊತೆ ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಬಂದ. ರಾಮಕೃಷ್ಣರನ್ನು ಕಂಡ. ಇಡೀ ರಾಮಕೃಷ್ಣ ಕಂಡಾಗ ಅವನ ಮನಸ್ಸಿಗೆ ಏನು ಅನ್ನಿಸ್ತು, ಶುಕದೇವನೇ ಸಾಕ್ಷಾತ್ತಾಗಿ ಇಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ದಾನೋ. ಯಾವ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಮನಸ್ಥಿತಿಯಲ್ಲಿದ್ನೋ ರಾಮಕೃಷ್ಣರನ್ನು ಕಂಡಿದ್ದು ಅವನ ಆ ಆತ್ಮಹತ್ಯೆಯ ವಿಚಾರ ಎಲ್ಲ ದೂರ ಹೊರಟೋಯ್ತು. ಭಾಳ ಮನಸ್ಸು ಸಮಾಧಾನಗೊಳ್ತು. ಭಾಳ ಆನಂದ ಅವನಿಗೆ ಪ್ರಾಪ್ತಿಯಾಯಿತು. ಅವನ ಗ್ರಹಿಸುವಿಕೆಯನ್ನು ನಾವು ಗುರುತಿಸ್ಬೇಕು. ಒಂದನೇ ಭೇಟಿಯಲ್ಲೇ ರಾಮಕೃಷ್ಣರನ್ನು ತದೇಕ ಚಿತ್ತದಿಂದ ಕಂಡ ಆತ ಅವರನ್ನೇ ನೋಡ್ತಿದ್ದ. ಅವ್ರು ಮಾತಾಡೋ ರೀತಿಯಲ್ಲಿ ಅವನಿಗೆ ಸಾಕ್ಷಾತ್ ಶುಕದೇವನ್ನೇ ಕುಳಿತುಕೊಂಡು ಮಾತಾಡ್ತಾ ಇದ್ದಾನೇನೋ ಅನ್ನೋ ರೀತಿ ಭಾಸ ಆಯ್ತಂತೆ. ಆಮೇಲೆ 2ನೇ ಭೇಟಿಯಲ್ಲಿ ಬಂದ. ಪ್ರಸಿದ್ಧವಾದಂಥ ಆ ಸಂಭಾಷಣೆ ನಮಗೆಲ್ಲ ತಿಳಿದೇ ಇದೆ. ಮಾಸ್ಟರನ್ನು ರಾಮಕೃಷ್ಣ ಕೇಳಿದ್ರು, ನಿನಗೆ ಮದುವೆ ಆಗಿದೆಯೇ ಅಂತೇಳಿ. ಅವನು ಹೌದು ಅಂದ ತಕ್ಷಣ ರಾಮಕೃಷ್ಣ ಆತ, ಓ ರಾಮ್ಲಾಲ, ಇವನು ಮದುವೆ ಆಗಿಬಿಟ್ಟಿದೆ ಅಂತೇಳಿ. ಆಮೇಲೆ ಮಕ್ಕಳಾಗಿವೆಯೇ ಅಂತ ಕೇಳ್ತಾರೆ ರಾಮಕೃಷ್ಣರು. ಅವನೇ ಬರ್ಕೊಳ್ತಾನೆ. ಮಾಸ್ಟರ್ನ ಹೃದಯ ಡಬ್ ಡಬ್ಬನ್ನೆಲ್ಲ ಆರಂಭಿಸ್ತು. ಹೌದು ಆಗಿವೆ ಅಂತ ಹೇಳ್ತಾನೆ.
ಅದಾದಮೇಲೆ ರಾಮಕೃಷ್ಣ ಇನ್ನೂ ದುಃಖದ ನೋವು, ಅಯ್ಯೋ ರಾಮ್ಲಾಲ ಇವನು ಮಕ್ಕಳು ಕೂಡ ಆಗ್ಬಿಟ್ಟಿದೆ ಅಂತ. ಆಗ ಅವನಿಗನ್ನಿಸ ಇದೇನಿದು ಮದುವೆ ಆಗೋದು ಪಾಪಕೃತ್ಯವೇ. ಅದರ ರಾಮಕೃಷ್ಣ ಹೇಳ್ತಾರೆ, ನೋಡು ನಿನ್ನಲ್ಲಿ ನಿನ್ನ ಮುಖಲಕ್ಷಣ ಎಲ್ಲ ನೋಡಿದ್ರೆ ನಿನ್ನಲ್ಲಿ ಒಳ್ಳೆ ಚಿಹ್ನೆಗಳಿದ್ದಾವೆ. ಅಂದರೆ ಆಧ್ಯಾತ್ಮಿಕ ಸಾಧನೆಗೆ ಬೇಕಾದಂಥ ಮನಸ್ಥಿತಿ ಒಂದು ಅದನ್ನು ಗುರುತಿಸಿರ್ತಾರೆ ರಾಮಕೃಷ್ಣ ಆ ಸಂಸ್ಕಾರವನ್ನು. ಹಾಗಾಗಿ ಹೇಳ್ತಾರೆ ಮದುವೆ ಆದರೆ ಆ ಬಂಧನದಲ್ಲಿ ಎಷ್ಟೋ ಇವನಿಗೆ ಆ ಸಾಧನೆಗೆ ಮುಂದುವರಿಯೋದಕ್ಕೊಂದಷ್ಟು ಅಡ್ಡಿಗಳಿರುತ್ತಲ್ಲ ಅನ್ನೋ ದೃಷ್ಟಿಯಿಂದ ಆತಂಕದಿಂದ ರಾಮಕೃಷ್ಣರು ಹಾಗೆ ನುಡಿದಿದ್ದು. ಸರಿ, ಇದೆಲ್ಲ ಆಯಿತು. ಅವನ ಪ್ರಶ್ನೆ ಮಾಡ್ದ. ಆ ಪ್ರಸಿದ್ಧವಾದಂಥ ಸಂಭಾಷಣೆ ನಮಗೆಲ್ಲರಿಗೂ ಗೊತ್ತಿದೆ. ಆಮೇಲೆ ಒಂದು ಸಲ ರಾಮಕೃಷ್ಣರನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆತ ಇನ್ನೊಂದು ಸಲ ಅವರನ್ನು ಯಾವ ರೀತಿಯಲ್ಲೂ ಪ್ರಶ್ನಿಸಲಿಲ್ಲ. ಅವ್ರು ಹೇಳಿದ್ದೆಲ್ಲವನ್ನು ಯಥಾವತ್ತಾಗಿ ಪಾಲನೆ ಮಾಡ್ತಾ ಬಂದ. ದಕ್ಷಿಣೇಶ್ವರಕ್ಕೆ ಆಗಾಗ ಬಂದು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದ. ಸೊ ಕೆಲವು ಕಾಲದಿಂದ ರಾಮಕೃಷ್ಣರ ಹತ್ರ ಬಂದು ಹೋಗ್ತಾ ಇದ್ದಾನೆ. ಕೆಲವು ಸಂದರ್ಭಗಳನ್ನು ಹಾಗಾಗಿ ನಿಮ್ಮ ಜೊತೆ ಹೇಳ್ತೇನೆ. ಸೊ ಹೀಗಾಗ ಸುಮಾರು ಸಲ ಅವನು ರಾಮಕೃಷ್ಣ ಹತ್ರ ಬಂದು ಹೋಗ್ತಾ ಇದ್ದಾನೆ. ಕೆಲವು ಬಾರಿ ಆಗಿತ್ತು. ನವರಾತ್ರಿಯ ಸಂದರ್ಭ ಆ ವರ್ಷದಲ್ಲಿ ಕೇಶವ ಚಂದ್ರಸೇನನ ಮನೆಯಲ್ಲಿ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಉಪನ್ಯಾಸಗಳೆಲ್ಲ ಇತ್ತು. ಅಲ್ಲಿ ಕೇಳೋದಕ್ಕೆ ಹೋಗಿದ್ದ. ಆಮೇಲೆ ಮಾರನೇ ದಿನ ದಕ್ಷಿಣೇಶ್ವರಕ್ಕೆ ಬಂದ. ರಾಮಕೃಷ್ಣರು ಹತ್ರ ಮಾತಾಡ್ತಾ ಕೇಳಿದ್ರು, ಏನು ಅಲ್ಲಿಗೆ ಹೋಗಿದ್ಯಾ? ಉಪಾಸನೆ ಸಮಯದಲ್ಲಿ ಕೇಶವ ದುರ್ಗಾ ಪೂಜೆ ಸಂಬಂಧವಾಗಿ ವ್ಯಾಖ್ಯಾನ ನೀಡಿದ, ಅದು ಭಾಳ ವಿಶೇಷವಾಗಿತ್ತು ಅಂತೆಲ್ಲ ಮಾಸ್ಟರ್ ಶ್ರೀರಾಮಕೃಷ್ಣ ಹತ್ರ ಭಾಳ ಸಂತೋಷದಿಂದ ಹೇಳ್ತೇನೆ. ವಿಜಯದಶಮಿ ದಿನ ದಕ್ಷಿಣೇಶ್ವರಕ್ಕೆ ಬಂದಿದ್ದ. ಅವತ್ತು ರಾಮಕೃಷ್ಣ ಹತ್ರ ಹೇಳ್ತೇನೆ, ಕೇಶವಸೇನನ ಮನೆಗೆ ಅಷ್ಟಮಿ ದಿನ ಹೋಗಿದ್ದೆ. ಅಷ್ಟಮಿ ನವಮಿ ಪೂಜೆ ನೋಡಲು ಅಲ್ಲಿ ಅವನ ಉಪನ್ಯಾಸ ಭಾಳ ಚೆನ್ನಾಗಿ ಬಂತು ಅಂತೆಲ್ಲ. ಇದನ್ನೆಲ್ಲ ಸಾವಧಾನವಾಗಿ ರಾಮಕೃಷ್ಣವ್ರು ಕೇಳಿಸ್ಕೊಂಡ್ರು. ಆಮೇಲೆ ರಾಮಕೃಷ್ಣ ದೃಢವಾಗಿ ಮಾಸ್ಟ್ರಿಗೆ ಹೇಳಿದ್ರಂತೆ, ನೋಡು ನೀನು ಸುಮ್ಮನೆ ಅಲ್ಲಿಗಿಲ್ಲಿ ಗಲಿಬೇಡ, ಇಲ್ಲಿಗೇ ಬರ್ತಾ ಇರು. ಯಾರು ನನ್ನ ಅಂತರಂಗಿಗಳೋ ಅವ್ರು ಕೇವಲ ಇಲ್ಲಿಗೇ ಬರ್ತಾರೆ ಅಂತ ಹೇಳ್ತಾರೆ. ಮಾಸ್ಟರ್ ಅವರನ್ನು ಸಂಧಿಸಿದ ಅನತಿ ಕಾಲದಲ್ಲೇ ಅವರು ಅವನನ್ನು ತಮ್ಮ ಅಂತರಂಗ ಭಕ್ತ ಅಂತ ಕರೀತಾ ಇದ್ದಾರೆ. ಮುಂದೆ ಮಾಸ್ಟರ್ ಈ ಘಟನೆಯನ್ನು ಭಾಳ ಹೆಮ್ಮೆಯಿಂದ ಹಿಗ್ಗಿನಿಂದ ಹೇಳ್ಕೊಳ್ತಾ ಇದ್ದಂತೆ. ಶ್ರೀರಾಮಕೃಷ್ಣರು ಯಾವತ್ತೂ ಕೂಡ ಹೀಗೆ ಮಾಡು ಹಾಗೆ ಮಾಡು ಅಂತ ಇತರರಿಗೆ ಹೇಳುತ್ತಾ ಇದ್ದವರೇ ಅಲ್ಲ, ಅವರ ರೀತಿಯೇ ಅಲ್ಲ ಅದು. ಆದರೆ ನನಗೆ ಮಾತ್ರ ಅವತ್ತು ನೀನು ಸುಮ್ಮನೆ ಅಲ್ಲಿಗಿಲ್ಲಿಗೆ ಅಲಿಬೇಡ, ಇಲ್ಲಿಗೇ ಬರ್ತಾ ಇರೋಂಥ ಆಜ್ಞೆ ಮಾಡಿಬಿಟ್ರು. ಒಂದೇ ಬಾರಿಗೆ ಆಜ್ಞೆ, ತಾಯಿ ತಂದೆಯರು ಮಕ್ಕಳಿಗೆ ಅಪ್ಪಣೆ ಮಾಡುವಂತೆ ಮಾಡಿದ್ರು ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತೆ. ಈ ಸಂದರ್ಭವನ್ನು, ಈ ಮಾತುಗಳನ್ನ ಹೇಳಬೇಕಾರೆಲ್ಲ ಮಾಸ್ಟರ್ನ ಎದೆಯಲ್ಲಿ ಭಾಳ ಒಂದು ಧನ್ಯತೆಯ ಭಾವ ಬರ್ತಾ ಇತ್ತು. ಆತ ಅಂದ್ಕೊಳ್ತೇನೆ, ಗುರು ತನ್ನ ಮೇಲೆ ತೋರಿಸೋವಂಥ ಒಡೆತನ ಇದೆಯಲ್ಲ, ಇದು ಶಿಷ್ಯನ ಪಾಲಿನ ಪರಮಧನ ಹೌದಲ್ವೇ ಅಂಥೇಳಿ. ಶ್ರೀರಾಮಕೃಷ್ಣರು ಯಾರಂದ್ರೆ ಅವ್ರ ಹತ್ರ ಹಾಗೆಲ್ಲ ವರ್ತಿಸ್ತಾ ಇರಲಿಲ್ಲ, ಹೇಳ್ತಾ ಇರಲಿಲ್ಲ. ಆದರೆ ಇವನು ತನಗೇ ಸೇರಿದವನು ಅನ್ನೋದು ರಾಮಕೃಷ್ಣವ್ರಿಗೂ ಗೊತ್ತಿತ್ತು. ಹಾಗಾಗಿ ಕೆಲವೇ ಭೇಟಿಯಲ್ಲಿ ಅವ್ನಿಗೆ ಹೇಳ್ತೀನಿ, ನೀನು ಅಲ್ಲಿಗಿಲ್ಗೆ ಹೋಗ್ಬೇಡ, ಇಲ್ಲೇ ಬರ್ತಾ ಇರು ಅಂಥೇಳಿ ಭಾಳ ಹೆಮ್ಮೆಯಿಂದ ಮಾಸ್ಟರ್ ಕೂಡ ಭಾವಿಸ್ತಾನೆ. ಗುರು ತನ್ನ ಮೇಲೆ ತೋರಿಸೋವಂಥ ಒಡೆತನ ಇದೆಯಲ್ಲ, ಇದು ಶಿಷ್ಯನ ಪಾಲಿನ ಪರಮಧನ ಇದು ಅಂತೇಳಿ. ಹೀಗೆ ಮಾಸ್ಟರ್ ರಾಮಕೃಷ್ಣ ಬಳಿ ಹೆಚ್ಚೆಚ್ಚಾಗಿ ಬಂದು ಹೋಗ್ತಾ ಇದ್ದಾನೆ. ಸೊ ಎಷ್ಟೋ ಸಲ ಅವನು ಬಂದಾಗ ಶ್ರೀರಾಮಕೃಷ್ಣರು ಬಂದಾಗಲೆಲ್ಲ ಪ್ರೀತಿಯಿಂದಲೇ ಮಾತಾಡ್ತಾ ಇದ್ರು. ಅವು ಆ ಆನಂದದ ಮುಖ ಯಾವಾಗಲೂ ಇರ್ತಾ ಇತ್ತು. ಮಾಸ್ಟರ್ ಶ್ರೀರಾಮಕೃಷ್ಣರ ಆ ಗೆಲುವಿನ ಮುಖವನ್ನೇ ಯಾವಾಗಲೂ ಕಾಣ್ತಾ ಇದ್ದ. ಮತ್ತು ಪ್ರತಿ ಸಲ ಬಂದ ಮೇಲೆ ಇನ್ನೇನು ಹೊರಡೋಬೇಕಾದ್ರೆ ರಾಮಕೃಷ್ಣರು, ಈಗಲೇ ಹೋಗಬೇಕಾ, ಹೋಗ್ತೀಯೇನೋ ಅಂಥೇಳಿ ಪ್ರೇಮ ತುಂಬಿ, ಅಯ್ಯೋ ಇಷ್ಟು ಬೇಗ ಹೋಗಬೇಕಾ, ಇನ್ನೊಂದು ಸ್ವಲ್ಪ ತಿರೋಕ್ಕಾಗೋದಿಲ್ವ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಂತೆ. ಇದನ್ನೆಲ್ಲ ನೆನೆಸ್ಕೊಂಡಾಗ ಮಾಸ್ಟರ್ನ ಹೃದಯ ಭಾಳ ತುಂಬಿ ಬರುತ್ತೆ. ಎಷ್ಟೋ ಸಲ ಈ ರೀತಿ ಆಗುತ್ತೆ. ಅವನು ದಕ್ಷಿಣೇಶ್ವರಕ್ಕೆ ಬಂದು ಮಾತಾಡ್ಕೊಂಡು ಮತ್ತೆ ಹೋಗ್ಬೇಕು, ಇನ್ನೇನು ಹೊರಡಬೇಕು ಅನ್ನೋಬೇಕಾದ್ರೆ ರಾಮಕೃಷ್ಣ ಪ್ರೇಮ ತುಂಬಿ, ಹೋಗ್ತೀಯಾ, ಈಗ ಹೋಗಲೇಬೇಕಾ ಅಂತ ಹೇಳ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಅವನನ್ನು ಕಳಿಸ್ಕೊಡ್ತಾ ಇದ್ರಂತೆ ಎಷ್ಟೋ ಸಲ. ಒಮ್ಮೆ ಒಂದು ಸಲ ರಾಮಕೃಷ್ಣರು ಅವನಿಗೆ ನೇರವಾಗಿ ಹೇಳ್ತಾರೆ, ನೋಡು ನೀನು ನನಗೆ ಸೇರಿದವನು, ಒಂದೇ ತತ್ವ ತಂದೆ ಮಗು ಆಗಿರೋ ಹಾಗೆ ಅಂಥೇಳಿ ಹೇಳ್ತಾರೆ. ಇನ್ನೊಂದು ಸಲ ರಾಮಕೃಷ್ಣ ಅವನಿಗೆ ಹೇಳ್ತಾರಂತೆ,
ನಿನಗೆ ತಮ್ಮ ಕಡೆ ತೋರಿಸ್ಕೊಳ್ತಾ ಹೇಳ್ತಾರೆ, ನಿನಗೆ ಇದ್ರ ಕಡೆ ಇಷ್ಟೊಂದು ಸೆಳೆತ ಏಕೆ? ಶ್ರೀರಾಮಕೃಷ್ಣರು ಒಂದ್ಸಲ ಅವ್ನಿಗೆ ಹೇಳ್ತಾರೆ, ನಿನಗೆ ಇದ್ರ ಕಡೆ ಅಂದರೆ ತಮ್ಮನ್ನು ತೋರಿಸ್ತಾ ಇಷ್ಟೊಂದು ಸೆಳೆತ ಏಕೆ? ಕಲ್ಕತ್ತಾದಲ್ಲಿ ಅಸಂಖ್ಯಾತ ಜನರಿದ್ದಾರೆ, ಅವ್ರು ಯಾರಿಗೂ ಇತ್ತ ಕಡೆ ಪ್ರೀತಿ ಹುಟ್ಟಲಿಲ್ಲ, ನಿನಗೆ ಇಷ್ಟೊಂದು ಪ್ರೀತಿ ಏಕೆ ಅಂದ್ಬಿಟ್ಟು ಆಮೇಲೆ ಅವರೇ ಉತ್ತರ ಹೇಳ್ತಾರೆ, ಇದಕ್ಕೆ ಕಾರಣ ಜನ್ಮಾಂತರದ ಸಂಸ್ಕಾರ ಅಂಥೇಳಿ. ಭಾಳ ಒಂಥರ ಆತ್ಮೀಯವಾದ ಮಾತುಗಳನ್ನು, ಪ್ರೇಮಪೂರ್ವವಾದ ಮಾತುಗಳನ್ನು ಮಾಸ್ಟರ್ ಜೊತೆ ಹೇಳ್ತಾ ಇರ್ತಾರೆ ರಾಮಕೃಷ್ಣರು. ಮತ್ತು ಅವನು ಕೂಡ ಹಾಗೇ ಇರ್ತಾನೆ, ಅವನ ಸ್ವಾರ್ಥರಹಿತವಾದಂಥ ಪ್ರೀತಿಯನ್ನು ಶ್ರೀರಾಮಕೃಷ್ಣರು ಕಾಣ್ತಾ ಇದ್ದರು. ಎಷ್ಟೋ ಸಲ ಅವನು ಬರ್ತಾ ಇದ್ದದ್ದು ಕೇವಲ ರಾಮಕೃಷ್ಣ ದರ್ಶನ ಮಾಡಿ ಅವರ ಅಮೃತಮಯವಾದಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ. ಇದು ಬಿಟ್ಟು ಇನ್ಯಾವ ಬೇರೆ ಆ ಥರ ಫಲವನ್ನು ಅವನು ಬಯಸ್ತಾ ಇರಲಿಲ್ವಂತೆ. ಅವನ ಪರಮ ನಿಸ್ವಾರ್ಥ ಮನೋಭಾವವನ್ನು ರಾಮಕೃಷ್ಣರು ಗುರುತಿಸ್ತಾ ಇದ್ದರು. ಹಾಗಾಗಿ ಅವನ ಕಡೆ ಅಹೇತುಕವಾದ ಕರುಣೆಯನ್ನು ಹರಿಸ್ತಾ ಇದ್ದರು. ಮತ್ತು ತಮ್ಮ ಎದೆಯಲ್ಲಿ ಅವನ ಕುರಿತಾಗಿದ್ದಂಥ ಮೃದು ಮಧುರವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಒಂದು ಸಲ ಅಕ್ಕರೆ ತುಂಬಿ ದನಿಯಲ್ಲಿ ಅವ್ರು ಹೇಳ್ತಾರಂತೆ, ನೀನು ನನ್ನಿಂದ ಏನನ್ನೂ ನಿರೀಕ್ಷಿಸ್ತಿಲ್ಲ, ಆದರೆ ನಿನಗೆ ನನ್ನನ್ನು ನೋಡಲು ಮತ್ತು ನನ್ನ ಮಾತುಗಳನ್ನು ಕೇಳಲು ಬಹಳ ಇಷ್ಟ. ನನ್ನ ಮನಸ್ಸು ಕೂಡ ನಿನ್ನನ್ನು ಕುರಿತು ಭಾವಿಸ್ತಾ ಇರುತ್ತೆ. ನೀನು ಹೇಗಿದ್ದೀಯೋ ಏನೋ, ನೀನು ಏಕೆ ದಕ್ಷಿಣೇಶ್ವರಕ್ಕೆ ಬರಲಿಲ್ವೋ ಅಂತೆಲ್ಲ ನಾನು ಯೋಚಿಸ್ತಾ ಇರ್ತೇನೆ ಅಂತ ರಾಮಕೃಷ್ಣರು ಹೇಳ್ತಾರೆ. ಶ್ರೀರಾಮಕೃಷ್ಣರ ಈ ಪ್ರೀತಿ ನುಡಿಗಳನ್ನು ಕೇಳಿ ಮಾಸ್ಟರ್ ಮಹಾಶಯನ ಅಂತರಂಗ ಹೇಳಲಾರದಂಥ ಒಂದು ಮಾಧುರ್ಯದಿಂದ ತುಂಬ್ಕೊಂಡ್ಬಿಡುತ್ತೆ. ಲೋಕಗುರು ಅವರು ನೋಡೋಕ್ಕೆ ನೂರಾರು ಜನ ಬರ್ತಿದ್ದಾರೆ, ಆದರೆ ಅಂಥವ್ರು ರಾಮಕೃಷ್ಣರು ಇವನಿಗೆ ಹೇಳ್ತಾ ಇದ್ದಾರೆ, ನೀನು ಹೇಗಿದ್ದೀಯೋ ಏನೋ ಅಂತ ನನ್ನ ಮನಸ್ಸು ಕೂಡ ನಿನ್ನ ಕುರಿತಾಗಿಯೇ ಭಾವಿಸ್ತಾ ಇರುತ್ತೆ ಅಂಥೇಳಿ. ಆತ ಶರಣಾಗಿ ಹೋಗ್ತಾನೆ ಮಾಸ್ಟರ್. ಮತ್ತೊಂದು ಸಲ ರಾಮಕೃಷ್ಣರು ಇನ್ನೂ ಸ್ಪಷ್ಟವಾಗಿ ನೇರವಾಗಿ ಮಾಸ್ಟರ್ಗೆ ಹೇಳ್ತಾರೆ, ಯಾರು ಅಂತರಂಗಿಗಳೋ ಅವರು ಹೆಚ್ಚಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಅಂದರೆ ತಮ್ಮ ಅಂತರಂಗ ವಲಯಕ್ಕೆ ಸೇರಿದಂಥವರು, ಆ ಭಕ್ತರು, ತಮ್ಮಲ್ಲಿ ನಿಷ್ಠೆ ಇಟ್ಟಿರೋರು ಅಂತ ರಾಮಕೃಷ್ಣರು ಹೇಳ್ತಾರೆ. ಯಾರು ಅಂತರಂಗಿಗಳೋ ಅವ್ರು ಹೆಚ್ಚಾಗಿ ಇನ್ನೇನನ್ನೂ ಮಾಡಬೇಕಾಗಿಲ್ಲ. ಅವ್ರು ಇನ್ನೇನು ಮಾಡಬೇಕಾಗಿರೋದು ಅಂದರೆ ರಾಮಕೃಷ್ಣರು ಹೇಳ್ತಾರೆ, ಅವರು ನಾನು ಯಾರು ಮತ್ತು ಅವ್ರು ಯಾರು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅಂದರೆ ಶ್ರೀರಾಮಕೃಷ್ಣರು ಯಾರು ಮತ್ತು ಅವ್ರಿಗೆ ಸೇರಿದಂಥವ್ರು ನಾವು ಯಾರು ಅಂತ ತಿಳ್ಕೊಂಡ್ರೆ ಸಾಕತ್ತೆ. ಅವ್ರು ಇನ್ನೇನು ಬೇರೆ ಸಾಧನೆ ಮಾಡಬೇಕಿಲ್ಲ. ರಾಮಕೃಷ್ಣರು ಯಾರು ಅಂತ ತಿಳಿದುಕೊಂಡ್ರೆ ಆಯ್ತು, ಅಲ್ಲೇ ಮನಸ್ಸು ನಿಲ್ಲುತ್ತೆ. ಅದನ್ನು ರಾಮಕೃಷ್ಣರು ಹೇಳ್ತಾರೆ. ಇನ್ನೊಮ್ಮೆ ರಾಮಕೃಷ್ಣರು ಹೇಳ್ತಾರೆ, ತಮ್ಮ ಕಡೆ ತೋರಿಸ್ಕೊಂಡು ಇದನ್ನು ಕುರಿತು ಧ್ಯಾನಿಸಿದ್ರೆ ಆಯಿತು ಅಂಥೇಳಿ. ಇದೆಲ್ಲ ಸಾಮಾನ್ಯವಾದ ಮಾತುಗಳಲ್ಲ. ಭಗವಂತನ ತಿಳ್ಕೊಳ್ಬೇಕಿದ್ರೆ ಎಷ್ಟು ಉಪನಿಷತ್ತು ಓದಬೇಕೋ, ಎಷ್ಟು ತಪಸ್ಸು ಮಾಡಬೇಕೋ, ಎಷ್ಟು ಧ್ಯಾನ ಮಾಡಬೇಕೋ ಅದೆಲ್ಲ ಇರುತ್ತೆ ಸಾಧಕನಾದವನಿಗೆ ಆ ಸಾಧನಾ ಸ್ಥಿತಿಯಲ್ಲಿ. ಅದರ ಶ್ರೀರಾಮಕೃಷ್ಣರಲ್ಲಿ ಹೇಳ್ತಿದ್ದಾರೆ, ಇದನ್ನು ಕುರಿತು ಧ್ಯಾನಿಸಿದ್ರೆ ಆಯಿತು ಅಂಥೇಳಿ. ಗೀತೆಯಲ್ಲಿ ಎಲ್ಲ ಅಷ್ಟೆಲ್ಲ ಯೋಗಗಳು, ಶಾಸ್ತ್ರ ಅದನ್ನೆಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ಮಾಮೇಕಂ ಶರಣಂ ವ್ರಜ ಅಂತೇಳಿ ಕೃಷ್ಣ ಹೇಳ್ತಾನಲ್ಲ, ಆ ರೀತಿಯಲ್ಲಿ ರಾಮಕೃಷ್ಣರು ಇದನ್ನು ಕುರಿತು ಧ್ಯಾನಿಸಿದ್ರೆ ಆಯಿತು ಅಂಥೇಳಿ ಹೇಳ್ತಾರೆ. ಆಮೇಲೆ ಇನ್ನೊಮ್ಮೆ ಆ ಕುರಿತು ಭರವಸೆ ನೀಡ್ತಾ ರಾಮಕೃಷ್ಣನು ಹೇಳ್ತಾರಂತೆ, ಪುತ್ರನಾದವನು ತಂದೆಯ ಐಶ್ವರ್ಯ ಗಳಿಸ್ಕೊಳ್ಳುವಂತೆ, ಅಂದರೆ ಮಗನಿಗೆ ತಂದೆ ಐಶ್ವರ್ಯ ತಾನಾಗ್ತಾನೆ ಸಿಗುತ್ತೆ. ಹಾಗೆ ಯಾರು ನನ್ನನ್ನು ಕುರಿತು ಧ್ಯಾನಿಸ್ತಾರೋ ಅವರು ನನ್ನ ಐಶ್ವರ್ಯವನ್ನು ಪಡೆದುಕೊಳ್ತಾರೆ. ನನ್ನ ಐಶ್ವರ್ಯ ಅಂತ ಹೇಳಿದ್ರೆ ಏನು? ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ಪ್ರೇಮ ಮತ್ತು ಸಮಾಧಿ ಸ್ಥಿತಿ. ಇದು ರಾಮಕೃಷ್ಣರ ಮಾತು. ಯಾರು ನನ್ನನ್ನು ಕುರಿತು ಧ್ಯಾನಿಸ್ತಾರೋ ಅವರು ನನ್ನ ಐಶ್ವರ್ಯವನ್ನು ಪಡೆದುಕೊಳ್ತಾರೆ. ನನ್ನ ಐಶ್ವರ್ಯ ಅಂದರೆ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ಪ್ರೇಮ ಮತ್ತು ಅಲ್ಟಿಮೇಟ್ ಆದಂಥ ಆ ಸಮಾಧಿ ಸ್ಥಿತಿ. ಶ್ರೀರಾಮಕೃಷ್ಣರು ಕುರಿತು ಧ್ಯಾನಿಸ್ತಾ ಇದ್ದರೆ ಸಾಕತ್ತೆ, ಸಮಾಧಿ ಸ್ಥಿತಿ ಕರುಣಿಸ್ತಾರೆ ಅವರೇ. ಪರಮ ತಪಸ್ವಿಗಳಿಗೂ ದುರ್ಲಭವಾದಂಥ ಅಲೌಕಿಕ ಸಂಪತ್ತು, ಪಿತ್ರಾರ್ಜಿತ ಆಸ್ತಿಯಂತೆ ತಮ್ಮ ಭಕ್ತರಿಗೆ ಸುಲಭವಾಗಿ ಸಹಜವಾಗಿ ದೊರೆಯುತ್ತೆ ಅಂತ ಮುಕ್ತ ಕಂಠದಿಂದ ರಾಮಕೃಷ್ಣರು ಹೇಳ್ತಾ ಇದ್ರು. ಅವರನ್ನು ಪ್ರಾಮಾಣಿಕ ಭಾವದಿಂದ ನಮ್ಮವರನ್ನಾಗಿಸ್ಕೊಂಡ್ರೆ ಆಯಿತು.
ಮಾಸ್ಟರ್ ಮಹಾಶಯ ಸ್ವಯಂ ರಾಮಕೃಷ್ಣರ ಮುಖಕಮಲದಿಂದ ಈ ಮಾತುಗಳನ್ನು ಕೇಳಿ ಧೈರ್ಯ ತಾಳ್ತಾನೆ. ಇದನ್ನೆಲ್ಲ ಅವನು ನೋಟ್ ಮಾಡಿಟ್ಕೊಂಡಿರ್ತಾನೆ. ಹಾಗಾಗೇ ಭಾಳ ಚೆನ್ನಾಗಿ ಒಂದೊಂದು ವಿಶೇಷವಾದ ಮಾತುಗಳನ್ನೆಲ್ಲ ಆತ ನೋಟ್ ಮಾಡಿಟ್ಕೊಂಡಿದ್ದಾನೆ. ಇನ್ನೊಂದು ಸಲ ಅವನು ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಮತ್ತು ನಾವು ಕಾಣ್ತೇವೆ ಒಂದು ಸಲ 23 ದಿನ ಒಂದು ಡಿಸೆಂಬರ್ ಸಮಯದಲ್ಲಿ ಒಂದು ವರ್ಷದಲ್ಲಿ ಸಾಧನೆಗೆ ಅಂತಲೇ ರಾಮಕೃಷ್ಣರು ಹೇಳಿ ಅವನು ದಕ್ಷಿಣೇಶ್ವರದಲ್ಲೇ ಇದ್ದು ಬಿಟ್ಟಿರ್ತಾನೆ. ಸಂಪೂರ್ಣವಾಗಿ ಅವನು ಸಾಧನಾ ಮಗ್ನನಾಗಿ 23 ದಿನ ಗುರು ಸಾನ್ನಿಧ್ಯದಲ್ಲಿರ್ತಾನೆ. ಒಂದು ಸಂದರ್ಭ ಅವತ್ತು ಆ ಗುರುಗೃಹವಾಸದ ಕೊನೆಯ ದಿನ ಆವತ್ತು ರಾಮಕೃಷ್ಣರು ಅವನನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಭಾಳ ಒಂದು ವಿಶೇಷ ಭಾವದಲ್ಲಿದ್ದಾರೆ. ಒಂದು ರೀತಿ ದೃಢವಾಗಿ ಹೇಳ್ತಾ ಇದ್ದಾರೆ. ಅವನನ್ನು ಎದುರುಗಡೆ ಕೂಳಿಸ್ಕೊಂಡು ರಾಮಕೃಷ್ಣ ಹೇಳ್ತಾರೆ, ನೋಡು, ನೀನು ಇದುವರೆಗೆ ಸಾಕಷ್ಟು ಸಮಯವನ್ನು ವಿಚಾರದಲ್ಲಿ ಕಳೆದಿದ್ಯಾ, ಇನ್ನು ಬೇಡ, ಹೇಳು, ಇನ್ನು ವಿಚಾರ ಮಾಡೋದಿಲ್ಲ ಅಂತ. ಮಾಸ್ಟರ್ ಕೈ ಮುಕ್ಕೊಂಡು ಹೇಳ್ತಾ ಇದ್ದಾನೆ, ಇಲ್ಲ, ಇನ್ನು ಮಾಡೋದಿಲ್ಲ. ಅವತ್ತಂತೂ ಒಂದು ಬಗೆಯ ಒಂದು ಫೋರ್ಸ್ಫುಲ್ಲಾಗಿ ರಾಮಕೃಷ್ಣರು ಹೇಳ್ತಾರೆ ಆತನಿಗೆ, ನೀನು ಇದುವರೆಗೂ ಭಾಳ ವಿಚಾರ ಮಾಡಿದೆ, ಹೇಳಿ ಇನ್ಮೇಲೆ ವಿಚಾರ ಮಾಡೋದಿಲ್ಲ ಅಂತ. ಅವ್ರು ಹೇಳ್ತಾ ಇದ್ದಂಥ ಭಂಗಿ ಆ ರೀತಿ ಅನ್ಕೊಂಡು ಮಾಸ್ಟರ್ ಕೈ ಮುಗಿದ್ಕೊಂಡು ಭಾಳ ಗದ್ಗದಿತನಾಗಿ ಹೇಳ್ತೀನಿ, ಇಲ್ಲ, ಇನ್ನು ಮಾಡೋದಿಲ್ಲ ಅಂಥೇಳಿ ಹೇಳ್ತೇನೆ. ಆಮೇಲೆ ರಾಮಕೃಷ್ಣ ಹೇಳ್ತೇನೆ, ಇದುವರೆಗೆ ಬೇಕಾದಷ್ಟು ಆಗಿದೆ, ನೀನು ಮೊಟ್ಟ ಮೊದಲು ನನ್ನನ್ನು ಸಂಧಿಸಿದಾಗಲೇ ನಾನು ನಿನ್ನ ಆದರ್ಶ ಏನು ಅಂತ ತಿಳಿಸ್ಕೊಟ್ಬಿಟ್ಟಿದ್ದೀನಿ, ನಿನ್ನ ವಿಷಯವಾಗಿ ನನಗೆ ಎಲ್ಲನೂ ಗೊತ್ತಿದೆ ಅಲ್ವೇ ಅಂತ ಕೇಳ್ತಾರೆ. ಮಾಸ್ಟ್ರು ದಂಗಾಗಿ ಹೌದು ಗೊತ್ತಿದೆ ಅಂತ ಹೇಳ್ತಾನೆ. ರಾಮಕೃಷ್ಣ ಮತ್ತೆ ಹೇಳ್ತಾರೆ, ನಿನ್ನ ಆದರ್ಶ, ನೀನು ಯಾರು, ನಿನ್ನ ಒಳಗು ಹೊರಗು, ನಿನ್ನ ಹಿಂದಿಂದು ಮುಂದಿಂದು ಎಲ್ಲ ನನಗೆ ಗೊತ್ತಿದೆ, ಹೌದಲ್ವೇ ಅಂತಾರೆ. ಮಾಸ್ಟರ್ ಹೌದು ಅಂತ ಹೇಳ್ತಾನೆ. ಮತ್ತೆ ರಾಮಕೃಷ್ಣ ಹೇಳ್ತಾರೆ, ನಿನಗೆ ಮಕ್ಕಳಾಗಿವೆ ಅನ್ನೋದನ್ನು ಕೇಳಿ ನಾನು ನಿನ್ನನ್ನು ಹಳೆದಿದ್ದೆ, ಈಗ ಮನೆಯಲ್ಲಿ ಹೋಗಿ ವಾಸ ಮಾಡಿಕೊಂಡಿರು, ನೀನು ಅವ್ರಿಗೆ ಸೇರಿದವನು ಅಂತ ಅವರಿಗೆ ಗೊತ್ತಾಗುವಂತೆ ಅವರೊಂದಿಗೆ ವ್ಯವಹರಿಸು, ಆದರೆ ನೀನು ಆಂತರ್ಯದಲ್ಲಿ ಚೆನ್ನಾಗಿ ಅರ್ಥಕೊಂಡಿರು, ನೀನು ಅವರಿಗೆ ಆಗಲಿ ಅವರು ನಿನಗೆ ಆಗಲಿ ಸೇರಿದವರಲ್ಲ ಅನ್ನೋದನ್ನು ಅಂತ ಹೇಳ್ತಾರೆ. ಮಾಸ್ಟರ್ ಸುಮ್ಮನೆ ಕುಳಿತುಕೊಂಡಿದ್ದಾನೆ. ಹೀಗೆ ರಾಮಕೃಷ್ಣ ತಮ್ಮ ಉಪದೇಶ ಮುಂದುವರಿಸ್ತಾರೆ. ಈಗ ನೀನು ಹಾರೋದನ್ನು ಕಲ್ತ್ಕೊಂಡಿದ್ದೀಯಾ, ನೀನು ನಿನ್ನ ತಂದೆಯನ್ನು ಪ್ರೀತಿಯಿಂದ ನೋಡಬೇಕು, ನಿನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡೋದಕ್ಕಾಗೋದಿಲ್ವ ನಿನಗೆ? ಮಾಸ್ಟರ್ ಹೇಳ್ತಾನೆ, ಹೌದು, ಸಾಧ್ಯ ಮಾಡ್ತೀನಿ. ಆಮೇಲೆ ರಾಮಕೃಷ್ಣರು ಹೇಳ್ತಾರೆ, ನಾನು ನಿನಗಿನ್ನೇನು ತಾನೇ ಹೇಳಿ, ನಿನಗೆಲ್ಲ ಗೊತ್ತಿದೆ, ಎಲ್ಲ ಅರ್ಥವಾಗ್ತಿದೆ ಅಲ್ವೇ, ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ಯಾ ಅಲ್ವೇ ನೀನು ಅಂತಾರೆ. ಮಾಸ್ಟರ್ ಹೌದು, ನನಗೆ ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅಂತಾನೆ. ಇಲ್ಲ, ನಿನಗೆ ಚೆನ್ನಾಗಿಯೇ ಅರ್ಥ ಆಗ್ತಿದೆ ಅಂಥೇಳಿ ಕಳಿಸ್ತಾರೆ. ಈ ರೀತಿ ರಾಮಕೃಷ್ಣರ ಗರಡಿಯಲ್ಲಿ ಆತ ಬೆಳೆದು ಬರ್ತಾನೆ. ರಾಮಕೃಷ್ಣರ ಒಂದು ಪ್ರೇಮಮಯ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ಇನ್ನು ಮುಂದಿನ ಒಂದೆರಡು ಅಂಶದಲ್ಲಿ ಕಾಣ್ತೇವೆ. ಇಷ್ಟೆಲ್ಲ ಅವನನ್ನು ಸಾಧನೆಯಲ್ಲಿ ಬೆಳೆಸ್ತಾ ಬಂದರು. ಅಷ್ಟಲ್ಲದೆ ಅವನ ಪರವಾಗಿ ಶ್ರೀರಾಮಕೃಷ್ಣರು ಕಾಳಿ ಹತ್ರ ಪ್ರಾರ್ಥನೆ ಮಾಡ್ತಿದ್ರಂತೆ, ಅಮ್ಮ ಅವನಿಗೆ ದರ್ಶನ ಕೊಡು ಅಂಥೇಳಿ. ಭಾಳ ಹೃದಯ ಸ್ಪರ್ಶಿಯಾಗಿ ಬರುತ್ತೆ. ಎಷ್ಟೋ ಸಲ ಆ ರೀತಿ ಮಾಡ್ತಾಯಿದ್ರು. ರಾಮಕೃಷ್ಣರ ಕೃಪೆ ಎಷ್ಟು ಅಗಾಧವಾಗಿತ್ತು ಅಂತ ಹೇಳಿದ್ರೆ, ತಮ್ಮ ಭಕ್ತನಾದಂಥ ಅವನನ್ನು ಮಾಸ್ಟರ್ನ ಸಾಧನಾ ಪಥದಲ್ಲಿ ಮುಂದೆ ನಡೆಸೋದಷ್ಟೇ ಅಲ್ಲ, ಅವನ ಪರವಾಗಿ ಶ್ರೀರಾಮಕೃಷ್ಣರು ಜಗನ್ಮಾತೆ ಹತ್ರ 10 ಕರೆದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಂತೆ. ಒಂದು ಸಲ ಮಾಸ್ಟರ್ನ ಕುರಿತಾಗಿ ಜಗನ್ಮಾತೆ ಹತ್ರ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಮ್ಮ, ಅವನು ತುಂಬ ಸರಳ, ಮೌನವಾಗಿ ಇಲ್ಲಿ ಕುಳಿತಿರ್ತಾನೆ, ನಿನಗೆ ನಾನು ಎಷ್ಟೊಂದಾಗಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಅವನನ್ನು ಆಕರ್ಷಿಸಿಬಿಡಮ್ಮ ಅಂತ ರಾಮಕೃಷ್ಣರು ಕಾಳಿ ಹತ್ರ ಹೇಳ್ತಾ ಇದ್ದಾರಂತೆ. ಎಷ್ಟೊಂದಾಗಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವನನ್ನು ಆಕರ್ಷಿಸ್ಬಿಡು, ಮೌನವಾಗಿ ಇಲ್ಲಿ ಕುಳಿತಿರ್ತಾನೆ. ಇನ್ನೊಂದು ದಿನ ರಾಮಕೃಷ್ಣರು ಭಗವತಿ ಜೊತೆ ಮಾಸ್ಟರ್ನ ಸಂಬಂಧವಾಗಿ ಮಾತನಾಡ್ತಾ ಮತ್ತೆ ಕೇಳ್ಕೊಳ್ತಾರೆ, ತಾಯೇ, ಆತನನ್ನು ಕಳಂಕವಿಹೀನನನ್ನಾಗಿ ಮಾಡು. ಇದೆಲ್ಲ ರಾಮಕೃಷ್ಣ ಕಾಳಿ ಹತ್ರ ಮಾತಾಡ್ತಾ ಇದ್ದಾರೆ. ಒಳ್ಳೆಯದು ತಾಯಿ, ಆತನಿಗೆ ಏಕೆ ಒಂದೇ ಒಂದು ಅಂಶ ಕೊಟ್ಟಿದೆಯಾ? ಓ, ಈಗ ಅರ್ಥ ಆಯಿತು, ಅಷ್ಟರಿಂದಲೇ ನಿನ್ನ ಕೆಲಸ ನೆರವೇರಿ ಬಿಡುತ್ತೆ.
ಮಾಸ್ಟರ್ ಮಹಾಶಯ ಸಾಮಾನ್ಯ ವ್ಯಕ್ತಿಯಲ್ಲ, ಜಗನ್ಮಾತೆಯಿಂದ ಶಕ್ತಿಯನ್ನು ಪಡೆದು ಅವಳ ಕಾರ್ಯ ನಡೆಸೋದಕ್ಕೆ ನಿಯೋಜಿತನಾಗಿ ಬಂದಿರೋನು ಅಂತ ರಾಮಕೃಷ್ಣರು ಸೂಚಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ಗೆ ದರ್ಶನ ನೀಡಬೇಕು ಅಂತ ಭಗವತಿಯನ್ನು ಭಾಳ ಸಾರಿ ಕೇಳ್ಕೊಂಡಿದ್ರು. ಆಕೆ ಇನ್ನೂ ಕೃಪೆ ಮಾಡದೇ ಇರೋದನ್ನು ಕಂಡು ಒಂದು ಸಲ ದೂರುವಂಥ ಧ್ವನಿಯಲ್ಲಿ ಹೇಳ್ತಾರಂತೆ, ಶ್ರೀರಾಮಕೃಷ್ಣರು ಹತ್ತು ಕರೆದು ದರ್ಶನ ಕೊಡೋಂಥ ಕಾಳಿಯನ್ನು ಕೇಳ್ಕೊಂಡಿದ್ರು, ತಮಗೆ ಕೇಳ್ಕೊಂಡಿದ್ದಲ್ಲದೆ ದರ್ಶನ ಪಡೆದುಕೊಂಡಿದ್ದೆ. ಈಗ ತನ್ನ ಅವರ ಶಿಷ್ಯ ಅವನ ಪರವಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಳಿ ಕೇಳ್ತಾ ಇದ್ರೆ ಅವನಿಗೆ ದರ್ಶನ ಕೊಡು ತಾಯಿ ಅಂಥೇಳಿ ಒಂದು ಸಲ ಅಂತೂ ಭಾಳ ದೂರದನಿಯಲ್ಲಿ ಕಾಳಿಗೆ ಹೇಳ್ತಾರಂತೆ ರಾಮಕೃಷ್ಣರು, ಅವನ ಭಾರವನ್ನು ನಿನಗೇ ವಹಿಸ್ಕೊಟ್ಟಿದ್ದೀನಮ್ಮ, ಇನ್ನು ಅವನಿಗೆ ದರ್ಶನ ಕೊಡೋದು ಬಿಡೋದು ನಿನಗೇ ಸೇರಿದ್ದು ಅಂಥೇಳಿ ತುಂಬ ಪ್ರಾರ್ಥನೆ ಮಾಡ್ಕೊಂಡು ಸಾಕಾದ್ಮೇಲೆ ಸರಿ ನಿನ್ನಿಷ್ಟ ಅಂತ ಹೇಳ್ಬಿಡಲ್ವ, ಆ ರೀತಿ ಭಾಳ ಸಲ ಹತ್ತು ಕರೆದು ಅವನಿಗೆ ದರ್ಶನ ಕೊಡು ಅಂತ ಕೇಳಿಕೊಂಡು ಕಾಳಿನ ಆಮೇಲೆ ಮತ್ತೆ ಹೇಳ್ತಿದ್ರಂತೆ, ಸರಿ ನಿನಗೇ ಬಿಟ್ಟಿದ್ದೀನಿ, ಅವನಿಗೆ ದರ್ಶನ ಕೊಡೋದು ಬಿಡೋದು ನಿನಗೇ ಸೇರಿದ್ದು ಅಂತ. ಇನ್ನೊಂದು ದಿನ ಅವ್ರ ಭವತಾರಣ್ಯನ್ನು ಮತ್ತೆ ಮಾಸ್ಟರ್ ಮಹಾಶಯನಿಗಾಗಿ ಪ್ರಾರ್ಥಿಸ್ಕೊಳ್ತಾ ಹೇಳ್ತಾರೆ, ಅಮ್ಮ ನಾನು ನಿನ್ನನ್ನು ಅಷ್ಟೊಂದಾಗಿ ಕೇಳ್ಕೊಂಡೆ, ನಿನ್ನ ಭುವನ ಮೋಹಿನಿ ರೂಪವನ್ನು ಒಮ್ಮೆ ಅವನಿಗೆ ತೋರಿಸು, ಆದರೆ ನೀನು ಇಚ್ಛಾಮಯಿ, ಯಾರ ಮಾತನ್ನು ಕೇಳೋಳಲ್ಲ ಅಮ್ಮ, ಇವನು ಸುಮ್ಮನೆ ದೀನಹೀನ ಭಾವದಿಂದ ನಿನ್ನ ಬಳಿ ಕುಳಿತುಕೊಂಡಿರ್ತಾನೆ, ದಯವಿಟ್ಟು ಅವನಿಗೆ ದರ್ಶನ ನೀಡಮ್ಮ ಅಂತ ರಾಮಕೃಷ್ಣರು ವ್ಯಾಕುಲಿತರಾಗಿ ಪ್ರಾರ್ಥಿಸ್ತಾ ಇದ್ರಂತೆ. ರಾಮಕೃಷ್ಣರು ಹೀಗೆ ಪ್ರಾರ್ಥಿಸಿದ ತರುವಾಯ ಮಾಸ್ಟರಿಗೆ ಜಗನ್ಮಾತೆ ದರ್ಶನವಿತ್ತಳು ಅಂಥೇಳಿ ಲೇಖಕರು ಬರೀತಾರೆ. ಅಂದರೆ ಅವರಷ್ಟು ಸಲ ಕೇಳ್ಕೊಂಡ್ಮೇಲೆ ಒಂದು ಸಲ ಆಗುತ್ತೆ. ಶ್ರೀರಾಮಕೃಷ್ಣರ ಪ್ರಾರ್ಥನೆಯಿಂದಾಗಿ ಜಗನ್ಮಾತೆ ಮಾಸ್ಟರ್ಗೆ ದರ್ಶನ ಕೊಡ್ತಾಳೆ. ಆಗ ರಾಮಕೃಷ್ಣ ಸಂತಸದಿಂದ ನುಡಿತಾರಂತೆ, ಇನ್ನು ನಿನಗೆ ಭಯ ಇಲ್ಲ, ತಾಯಿ ನಿನ್ನ ಕೈಯನ್ನು ಹಿಡಿದುಕೊಂಡಿದ್ದಾಳೆ ಅಂಥೇಳಿ. ಹೀಗೆ ರಾಮಕೃಷ್ಣರ ದಿವ್ಯವಾದಂಥ ಸಾನ್ನಿಧ್ಯದಲ್ಲಿ ಮಾಸ್ಟರ್ ಮಹಾಶಯನ ಜೀವನ, ಆಧ್ಯಾತ್ಮಿಕ ಜೀವನ ಬೆಳ್ಕೊಂಡು ಬರ್ತಾ ಇದೆ. ಶ್ರೀರಾಮಕೃಷ್ಣರನ್ನು ಅವನು ಹೆಜ್ಜೆ ಹೆಜ್ಜೆಗೂ ಅವರನ್ನೇ ಕಾಣ್ತಾ, ಅವರನ್ನೇ ಭಾವಿಸ್ತಾ ಇದ್ದಾನೆ. ಮತ್ತು ಪ್ರತಿಯೊಂದು ಹೇಗೆ ಒಂದು ಈ ತುಂಬ ಜಿಪುಣರು ಒಂದು ಕಾಸು ಅಥವಾ ಈ ಆಭರಣ ಮಾಡೋ ಒಂದು ಹರಳು ಕೂಡ ಬಿಟ್ಟು ಹೋಗ್ಬಾರ್ದು ಅಂತ ನೋಡ್ತಿರ್ತಾರೆ ನೋಡಿ, ಹಾಗೆ ರಾಮಕೃಷ್ಣ ಬಾಯಿಯಿಂದ ಬರ್ತಾ ಇದ್ದಂಥ ನುಡಿಮುತ್ತುಗಳು ಒಂದು ಕೂಡ ಬಿಟ್ಟು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅವನು ಕಾತರತೆಯಿಂದ ಕೇಳಿಕೊಂಡು ಎಲ್ಲ ನೆನಪಿಟ್ಕೊಳ್ತಾ ಇದ್ದ ಅವನು. ಶ್ರೀರಾಮಕೃಷ್ಣರಲ್ಲಿ ಮಾಸ್ಟರ್ ಮಹಾಶಯ ಇನ್ನಿಲ್ಲದಂತೆ ಆಕರ್ಷಣೆಗೊಳಗಾಗಿದ್ದ. ಮತ್ತು ಅವರ ಪರಮಾದ್ಭುತವಾದಂಥ ಭಗವನ್ಮಯ ವ್ಯಕ್ತಿತ್ವ ಅವನನ್ನು ತುಂಬ ಹಿಡಿದಿಟ್ಟಿತ್ತು. ಮುಂದೆ ಮಾಸ್ಟರ್ ಹೇಳ್ತಾ ಇರ್ತಾನೆ ಒಂದ್ಸಲ, 5 ವರ್ಷಗಳ ಪರ್ಯಂತ ನಾನು ಅವರನ್ನು ಹಗಲಿರುಳು ನೋಡಿದ್ದೀನಿ, ಒಂದೇ ಒಂದು ಬಾರಿ ಕೂಡ ಅವರು ಭಗವಂತನ ವಿನ ಇನ್ನಾವ ವಿಷಯವಾಗಿಯೂ ಮಾತನಾಡಲಿಲ್ಲ ಅಂತ ಬರೀತಾನೆ ಅವನು. ಶ್ರೀರಾಮಕೃಷ್ಣರು ಭಗವತಿಯನ್ನು ನೋಡೋದು ಮಾತ್ರ ಅಲ್ಲ, ಅವಳೊಂದಿಗೆ ಮಾತನ್ನೂ ಆಡ್ತಾ ಇದ್ರು ಅನ್ನೋಂಥ ಸಂಗತಿ ಮಾಸ್ಟರ್ ಮಹಾಶಯನ ಮೇಲೆ ಭಾಳ ಪ್ರಭಾವ ಬೀರಿತ್ತು. ಅವನು ಪದೇ ಪದೇ ಒಂದು ಘಟನೆಯ ಕುರಿತಾಗಿ ಹೇಳ್ತಾ ಇದ್ದಂತೆ ಅಂತ ಹೇಳ್ತೇನೆ. ಒಮ್ಮೆ ದಕ್ಷಿಣೇಶ್ವರದಲ್ಲಿ ಅವನು ಹೇಳ್ತಾನೆ, ಮಾಸ್ಟರ್ ದಕ್ಷಿಣೇಶ್ವರದಲ್ಲಿ ಅವರ ಕೋಣೆಯ ತುಂಬ ಜನ ಕುಳಿತಿದ್ದಾರೆ. ಠಾಕೂರರು ಹೇಳಿದ್ರು, ರಾಮಕೃಷ್ಣರು ಕೂತ್ಕೊಂಡಿದ್ದಾರೆ, ಜನ ಎಲ್ಲ ಕುಳಿತುಕೊಂಡಿದ್ದಾರೆ, ಅಲ್ಲಿ ಏನು ಅವ್ರಿಗೆ ದರ್ಶನ ಆಯ್ತು, ಅಲ್ಲಿ ಕಂಡ್ಲು ಅವಳು. ಠಾಕೂರ್ ಹೇಳ್ತಾ ಇದ್ದಾರೆ, ತಾಯಿ ಬಂದಿದ್ದಾಳೆ, ಇಲ್ಲಿ ತಾಯಿ ಬಂದಿದ್ದಾಳೆ, ತಾಯಾಣೆಗೂ ಹೇಳ್ತಾ ಇದ್ದೀನಿ ಜಗನ್ಮಾತೆ ಬಂದಿದ್ದಾಳೆ ಅಂಥೇಳಿ. ಮತ್ತು ಅವರು ಅವಳೊಂದಿಗೆ ಮಾತನಾಡಿದರು ಅಂತ ಹೇಳ್ತಾನೆ ಮಾಸ್ಟರ್. ಈಗ ಅಲ್ಲೆಲ್ಲ ಜನ ಕುತ್ಕೊಂಡಿದ್ದಾರೆ, ರಾಮಕೃಷ್ಣರು ಹೇಳ್ತಾ ತಾಯಾಣೆಗೂ ಹೇಳ್ತಾ ಇದ್ದೀನಿ ಇಲ್ಲಿಗೆ ತಾಯಿ ಬಂದಿದ್ದಾಳೆ. ರಾಮಕೃಷ್ಣರು ಕಾಣ್ತಾ ಇದೆ, ಅಲ್ಲಿದ್ದವ್ರಿಗೆ ಹೇಗೆ ಅನಿಸಿರ್ಬೇಕು ಒಂದು ಕ್ಷಣ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಅವ್ರ ಜೊತೆ ರಾಮಕೃಷ್ಣ ಮಾತಾಡ್ತಾ ಇದ್ರಂತೆ. ಮಾಸ್ಟರ್ಗನ್ಸುತ್ತೆ, ಹಿಂದೆ ಅವನು ಎಷ್ಟೋ ಸಲ ಬ್ರಾಹ್ಮ ಸಮಾಜಕ್ಕೆಲ್ಲ ಪ್ರಾರ್ಥನಾ ಸಭೆಗಳಿಗೆ ಅಲ್ಲಿ ಆಗ್ತಾ ಇದ್ದಂಥ ಸಭೆಗಳಿಗೆಲ್ಲ ಹೋಗ್ತಿರ್ತಾನೆ. ಆ ಬ್ರಾಹ್ಮ ಸಮಾಜದ ಪ್ರಾರ್ಥನಾ ಸಭೆಗಳಿಗೆ ಹೋಗಿ ಭಗವಂತನ ಸಂಬಂಧವಾಗಿ ಅವರ ವಿಚಾರಧಾರೆ ಕೇಳಿದ್ದಂಥ ಮಾಸ್ಟರ್ಗೆ ಅನ್ನಿಸ್ತಾ ಇತ್ತಂತೆ, ಬ್ರಾಹ್ಮ ಸಮಾಜವರ ಉಪನ್ಯಾಸವನ್ನು ಕೇಳಿದಾಗ ಭಗವಂತ ನಮ್ಮಿಂದ ಭಾಳ ದೂರದಲ್ಲಿದ್ದಾನೆ ಅನ್ನಿಸ್ತಾ ಇತ್ತು.
ಶ್ರೀರಾಮಕೃಷ್ಣರ ಬಳಿಗೆ ಬಂದ ಮೇಲಷ್ಟೇ ನನಗೆ ಅರ್ಥ ಆಯಿತು ಭಗವಂತ ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅಂಥೇಳಿ. ಹೀಗೆ ರಾಮಕೃಷ್ಣ ಕೃಪಾಪೂರ್ಣ ಮಾರ್ಗದರ್ಶನದಲ್ಲಿ ಮಾಸ್ಟರ್ನ ಆಧ್ಯಾತ್ಮಿಕ ಜೀವನ ಸಾರ್ಥಕತೆ ಪಡೀತು. ಅವನ ಮನಸ್ಸು ಭಗವನ್ಮಯವಾಗ್ತಾ ಬಂತು. ಆಧ್ಯಾತ್ಮಿಕ ಆನಂದದಲ್ಲಿ ಅವನ ಎದೆ ಮೀಯಿತು. ಸಾಮಾನ್ಯ ಸ್ತರದ ಮನಃಶಾಂತಿಗಾಗಿ ಅವನ ಹಾತೊರಿತಾ ತಮ್ಮ ಬಳಿ ಬಂದ ಮಾಸ್ಟರ್ಗೆ ಶ್ರೀರಾಮಕೃಷ್ಣರು ಯಾರೂ ಎಂದೂ ಯಾವ ಕಾರಣಕ್ಕೂ ಕದಲಿಸಲಾಗದಂಥ ಮಹಾಶಾಂತಿಯನ್ನು ಕರುಣಿಸಿದರು. ಸ್ವಲ್ಪ ಅವ್ನು ಫಸ್ಟ್ ಬಂದಂಥ ಹಿನ್ನೆಲೆ ನಾವು ನೆನಪು ಮಾಡ್ಕೊಳ್ಬೇಕು. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚಿಸ್ತಾ ಇದ್ದ ಮಾಸ್ಟರ್ಗೆ ಅವರು ಆತ್ಮಜ್ಞಾನವನ್ನೇ ಪ್ರಾಪ್ತಿ ಮಾಡಿಸಿಕೊಟ್ಟಿದ್ರು. ಶ್ರೀರಾಮಕೃಷ್ಣರ ಬಳಿಗೆ ಮೊದಲ ಬಾರಿ ಬಂದಾಗ ತಾನಿದ್ದ ಪರದಾಟದ ಪರಿಸ್ಥಿತಿಯನ್ನು, ನಂತರ ತನ್ನ ಪರಮ ಸಂತೃಪ್ತ ಮನಸ್ಥಿತಿಯನ್ನು ಹೋಲಿಕೆ ಮಾಡಿ ನೋಡ್ತಾ ಮುಂದೆ ಮಾಸ್ಟರ್ ಮಾಷಯ ಹೇಳ್ತಾ ಇದ್ದಂತೆ, ಶರೀರ ತ್ಯಾಗ ಮಾಡುವಂಥ ಮಾತೆಯಲ್ಲಿ ಭಗವನ್ ಲಾಭ ಮಾಡಿಕೊಳ್ಳೋ ವಿಷಯದಲ್ಲಿ ಗಾಜನ್ನು ಅರಿಸಿಕೊಂಡು ಹೋದವನಿಗೆ ಕೌಸ್ತುಭ ಮಣಿಯೇ ದೊರೆತಂತಾಯಿತು ಅಂಥೇಳಿ ಮಾಸ್ಟರ್ ಹೇಳ್ತಾನೆ. ಹೀಗೆ ಇನ್ನು ಭಾಳ ಅದ್ಭುತವಾಗಿ ಬರುತ್ತೆ ಅವನ ಜೀವನದ ಘಟನೆಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. श्री राम कृष्णार्पणमस्तु। वीडियोस बनाने हैं फिल्मोरा है ना,